ನಮಸ್ಕಾರ ಸ್ನೇಹಿತರೆ. ಭಾರತದ ಇತಿಹಾಸದಲ್ಲಿ ಅತ್ಯಂತ ಸಂಕಷ್ಟದ ಸಮಯ. ಒಂದು ಕಾಲದಲ್ಲಿ ಬಲಿಷ್ಠವಾಗಿ ಮೆರೆದಿದ್ದ ಗುಪ್ತ ಸಾಮ್ರಾಜ್ಯವೆಂಬ ದೈತ್ಯ ಮರವು ನೆಲಕ್ಕುರುಳಿತ್ತು. ಆ ಮರದ ನೆರಳಿನಲ್ಲಿ ಸುಖವಾಗಿದ್ದ ಭಾರತ ಈಗ 16 ಸಣ್ಣ ಸಣ್ಣ ರಾಜ್ಯಗಳಾಗಿ ಚೆದರಿ ಹೋಗಿದ್ದವು. ಒಂದು ಕಡೆ ಅಧಿಕಾರಕ್ಕಾಗಿ ಹೊಂಚು ಹಾಕುತ್ತಿದ್ದ ಸಣ್ಣ ರಾಜರು, ಇನ್ನೊಂದು ಕಡೆ ಗಡಿ ಹೊರಗಿನಿಂದ ನಿಂತು ರಕ್ತ ಪಿಸುಪಾಯಿಸುವಂತೆ ಕಾಯುತ್ತಿದ್ದ ಹುಣ್ಣರು. ದೇಶದಲ್ಲಿ ಶಾಂತಿಯೇ ಮರೆಯಾಗಿತ್ತು. ಅರಾಜಕತೆ ಕತ್ತಲಲ್ಲಿ ಆವರಿಸಿತ್ತು. ಇಡೀ ಭಾರತ ಒಬ್ಬ ರಕ್ಷಕನಿಗಾಗಿ ಕಾಯುತ್ತಿದ್ದಾಗ, ತಾನೇಶ್ವರ ಇಂದಿನ ಹರಿಯಾಣದಲ್ಲಿ ಪುಷ್ಯಭೂತಿ ಎಂಬ ವಂಶದಲ್ಲಿ ಒಬ್ಬ ವೀರ ಬಾಲಕ ಜನಿಸುತ್ತಾರೆ. ಅವರೇ ಹರ್ಷವರ್ಧನ. ಆದರೆ ಈ ಕತೆ ಕೇವಲ ಯುದ್ಧದಿಂದಲ್ಲ. ಇದು ಒಬ್ಬ ಹುಡುಗ ತನ್ನ ಎಲ್ಲ ಕುಟುಂಬವನ್ನು ಕಳೆದುಕೊಂಡಾಗಲೂ ಧೃತಿಗೆಡದೆ ಇಡೀ ದೇಶವನ್ನೇ ಹೇಗೆ ಒಂದುಗೂಡಿತದೆ ಎನ್ನುವ ಅಪ್ರತಿಮ ಸಾಹಸದ ಗಾಥೆ. ಇಸಿಕೊಳ್ಳಿ, ನೀವು ಕೇವಲ 16 ವರ್ಷದ ಹುಡುಗ. ಆಟವಾಡುವುದು ಕಲಿಯುವ ವಯಸ್ಸು. ಅಂತ ಸಮಯದಲ್ಲಿ ನಿಮ್ಮ ಇಡೀ ಪ್ರಪಂಚವೇ ಕುಸಿದು ಬಿದ್ದರೆ ಹೇಗಿರುತ್ತೆ? ಹರ್ಷವರ್ಧನನ ಸ್ಥಿತಿ ಹೀಗೇ ಇತ್ತು. ಕತೆ ಶುರುವಾಗುವುದು ಹರ್ಷವರ್ಧನನ ತಂದೆ ಮಹಾರಾಜ ಪ್ರಭಾಕರ ವರ್ಧನನ ಅನಾರೋಗ್ಯದಿಂದ. ತಂದೆಯ ಸಾವಿನ ಸುದ್ದಿ ಕೇಳುತ್ತಿದ್ದಂತೆ ಹರ್ಷವರ್ಧನ್ ಅವರ ತಾಯಿ ಯಶೋಧಮತಿ ಸತಿಯಾಗಿ ಪ್ರಾಣತ್ಯಾಗ ಮಾಡುತ್ತಾರೆ. ಹರ್ಷವರ್ಧನ ಅವರಿಗೆ ದುಃಖ ಪಡೆಯಲು ಸಮಯವೇ ಸಿಗುವುದಿಲ್ಲ. ಅಷ್ಟರಲ್ಲಿ ಮತ್ತೊಂದು ಆಘಾತ ಎದುರಾಗುತ್ತೆ. ನೋಡಿ, ಹರ್ಷವರ್ಧನ್ ಅವರ ಅಕ್ಕ ರಾಜಶ್ರೀ ಅವರು ಕನೋಜಿನ ರಾಜನಾದ ಗೃಹವರ್ಮನನ್ನು ವಿವಾಹ ಆಗಿರುತ್ತಾರೆ. ಆದರೆ ಬಾಲ್ವಾದ ರಾಜ ದೇವಗುಪ್ತನು ಸಂಚು ಮಾಡಿ ಗೃಹವರ್ಮನನ್ನು ಕೊಲೆ ಮಾಡಿರುತ್ತಾನೆ. ರಾಜಾಶ್ರೀಯನ್ನು ಸೆರೆಮನೆಗೆ ಹಾಕಿರುತ್ತಾನೆ. ಇದನ್ನ ಕೇಳಿ ಕೆರಳಿದ ಹರ್ಷವರ್ಧನ್ ಅವರ ಅಣ್ಣ ರಾಜವರ್ಧನನ್ನು ಸೇಡು ತೀರಿಸಿಕೊಳ್ಳಲು ಯುದ್ಧಕ್ಕೆ ಹೋಗುತ್ತಾನೆ. ಆದರೆ ಅಲ್ಲಿ ಗೌಡ ದೇಶದ ರಾಜನಾದ ಶಂಕರನು ರಾಜವರ್ಧನನ್ನು ಮೋಸದಿಂದ ಹತ್ಯೆ ಮಾಡುತ್ತಾನೆ. ನೋಡಿ, ಕೇವಲ ಕೆಲವೇ ತಿಂಗಳುಗಳಲ್ಲಿ ಹರ್ಷವರ್ಧನ್ ಅವರ ತಂದೆ, ತಾಯಿ ಮತ್ತು ಅಣ್ಣನನ್ನು ಕಳೆದುಕೊಂಡಿರುತ್ತಾರೆ. ಆತ ತಂಗಿಯೂ ಸೆರೆಯಾಗಿರುತ್ತಾರೆ. ಇತ್ತ ರಾಜ್ಯಕ್ಕೆ ಶತ್ರುಗಳ ಭಯವಿರುತ್ತದೆ. ಇಂಥ ಶೂನ್ಯದಲ್ಲಿ ಅರೆಯದ ಹರ್ಷವರ್ಧನ ಅನಿವಾರ್ಯವಾಗಿ ಅಧಿಕಾರ ವಹಿಸಿಕೊಳ್ಳಬೇಕಾಗುತ್ತದೆ. ಆದರೆ ಅವರ ಮುಂದೆ 2 ದಾರಿಗಳಿದ್ದವು. ಶತ್ರುಗಳಿಗೆ ಶರಣಾಗುವುದು ಅಥವಾ ಅಸಾಧ್ಯವಾದದ್ದನ್ನು ಸಾಧಿಸುವುದು. ದುಃಖವನ್ನು ಇಂಗಾಲಿಸಿ ಹರ್ಷವರ್ಧನ ಅವರು ಎದ್ದು ನಿಂತು, ಅವರ ಕಣ್ಣುಗಳಲ್ಲಿ ಈಗ ಕೇವಲ ನೋವಿರಲಿಲ್ಲ, ಶತ್ರುಗಳನ್ನು ಮಟ್ಟ ಹಾಕುವ ಕಿಚ್ಚಿತ್ತು. ಮೊದಲು ಅವರು ಮಾಡಿದ್ದು ಅಸ್ಸಾಂನ ಆಗಿನ ಕಾಮರೂಪದ ರಾಜನಾದ ಭಾಸ್ಕರ ವರ್ಮನೊಂದಿಗೆ ಒಂದು ಬಲಿಷ್ಠ ಮೈತ್ರಿಯನ್ನ ಮಾಡ್ಕೊಳ್ತಾರೆ. ನೋಡಿ, ಈ ಕತೆ ಈ ಭಾಗದಲ್ಲಿ ಹರ್ಷವರ್ಧನ್ ಅವರು ತನ್ನ ಬೃಹತ್ ಸೈನ್ಯವೊಂದಿಗೆ ಅಣ್ಣನ ಕೊಲೆಗಾರನಾದ ಶಂಕರನ ಮೇಲೆ ನುಗ್ಗುತ್ತಾರೆ. ಹರ್ಷವರ್ಧನನ ಸೈನ್ಯದಲ್ಲಿದ್ದ ಸಾವಿರಾರು ಆನೆಗಳು ತುಳಿತಕ್ಕೆ ಶತ್ರುವಿನ ಸೈನ್ಯ ತತ್ತರಿಸಿ ಹೋಗುತ್ತದೆ. ಶಂಕರನನ್ನು ಸೋಲಿಸಿ ಓಡಿಸಿದ ನಂತರ ಹರ್ಷವರ್ಧನನ ಎದುರಿಗೆ ಇದ್ದುದು ಒಂದು ವಿಚಿತ್ರ ಸನ್ನಿವೇಶ. ಕನೋಜಿಗೆ ರಾಜನಿಲ್ಲದೆ ಅನಾಥವಾಗಿತ್ತು. ಅಲ್ಲಿ ಮಂತ್ರಿಗಳು ಮತ್ತು ಪ್ರಜೆಗಳು ಹರ್ಷನನ್ನೇ ತಮ್ಮ ರಾಜನಾಗುವಂತೆ ಬೇಡಿಕೊಳ್ತಾರೆ. ಇತ್ತ ತಾನೇಶ್ವರ ಮತ್ತು ಕನೋಜ್ ಎರಡೂ ಒಂದಾದವು. ಹರ್ಷವರ್ಧನ ಇಲ್ಲಿಗೆ ನಿಲ್ಲಲಿಲ್ಲ. ಮುಂದೆ 5-6 ವರ್ಷಗಳ ಕಾಲ ಅವರು ನಿರಂತರವಾಗಿ ಯುದ್ಧ ಭೂಮಿಯಲ್ಲೇ ಕಳೆದರು. ಪಂಜಾಬ್ನಿಂದ ಹಿಡಿದು ಬಂಗಾಳದವರೆಗೆ, ಗುಜರಾತ್ನಿಂದ ಹಿಡಿದು ಒರಿಸ್ಸಾದವರೆಗೆ ಪ್ರತಿಯೊಂದು ರಾಜರು ಈ ಹರ್ಷವರ್ಧನ್ ಅವರ ಪರಾಕ್ರಮಕ್ಕೆ ತಲೆಬಾಗಿದ್ದರು. ಇಡೀ ಉತ್ತರ ಭಾರತವನ್ನು ಒಗ್ಗೂಡಿಸಿದ ಈ ಸಾಧನೆಗಾಗಿ ಅವರನ್ನು ಉತ್ತರ ಪಥೇಶ್ವರ ಅಥವಾ ಉತ್ತರ ಪಥದ ಒಡೆಯ ಎಂದು ಇತಿಹಾಸದಲ್ಲಿ ಬಣ್ಣಿಸಿದ್ದಾರೆ. ಕಥೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ. ಹರ್ಷವರ್ಧನ್ ಅವರು ಉತ್ತರ ಭಾರತವೆಲ್ಲ ಗೆದ್ದ ಮೇಲೆ ದಕ್ಷಿಣ ಕಡೆಗೆ ದೃಷ್ಟಿಯನ್ನು ಹರಿಸುತ್ತಾರೆ. ಆದರೆ ಅಲ್ಲಿ ಅವರಿಗೆ ಒಂದು ಪ್ರಬಲ ಸ್ಪರ್ಧಿ ಎದುರಾಗುತ್ತೆ. ಅವರೇ ನಮ್ಮ ಇಮ್ಮಡಿ ಪುಲಿಕೇಶಿ ಅವರು. ಈ ಯುದ್ಧದಲ್ಲಿ ಹರ್ಷವರ್ಧನ್ ಅವರು ಸೋಲುತ್ತಾರೆ. ಸೋತ ನಂತರ ಇಮ್ಮಡಿ ಪುಲಿಕೇಶಿ ಅವರು ಹರ್ಷವರ್ಧನನ್ನು ಹಾಗೆ ಬಿಡುತ್ತಾರೆ. ನಂತರ ನರ್ಮದಾ ನದಿ ಇವರ ನಡುವೆ ಗಡಿಯಾಗುತ್ತೆ. ಒಮ್ಮೆ ಕಲ್ಪಿಸಿಕೊಳ್ಳಿ, ಒಬ್ಬ ಚಕ್ರವರ್ತಿ ತನ್ನ ಐಷಾರಾಮಿ ಮನೆಯೆಲ್ಲ ಬಿಟ್ಟು ಸಾಮಾನ್ಯ ಜನರ ವೇಷ ಧರಿಸಿ ಹಳ್ಳಿ ಹಳ್ಳಿಗೆ ಹೋಗಿ ಜನರ ಕಷ್ಟ ಸುಖಗಳನ್ನು ವಿಚಾರಿಸುತ್ತಾನೆಯೇ? ಇದು ಕಲ್ಪನೆ ಅಲ್ಲ, ಹರ್ಷವರ್ಧನ್ ಅವರ ದಿನಚರಿಯಾಗಿತ್ತು. ಹರ್ಷವರ್ಧನ್ ಅವರ ಆಡಳಿತ ಕಥೆ ಶುರುವಾಗುವುದು ಅವರ ವಿಶಿಷ್ಟ ಪ್ರಜಾ ವಾತ್ಸಲ್ಯ ಧೋರಣೆಯಿಂದ. ಅವರು ತನ್ನ ಆದಾಯವನ್ನು 4 ವಿಭಾಗಗಳಾಗಿ ವಿಂಗಡಿಸಿದ್ದರು. ಒಂದು ಭಾಗ ಸರ್ಕಾರಿ ಕೆಲಸಗಳಿಗಾಗಿ,
ಎರಡನೇ ಭಾಗ ವಿದ್ವಾಂಸರಿಗೆ, ಮೂರನೇ ಭಾಗ ಧಾರ್ಮಿಕ ಚಟುವಟಿಕೆಗಳಿಗೆ ಮತ್ತು ನಾಲ್ಕನೆಯದು ಬಡವರ ಸೇವೆಗಳಿಗಾಗಿ. ಅವರ ರಾಜ್ಯದಲ್ಲಿ ತೆರಿಗೆ ತುಂಬಾ ಕಡಿಮೆ ಇತ್ತು ಮತ್ತು ಜನರು ನೆಮ್ಮದಿಯಿಂದ ಬದುಕ್ತಾ ಇದ್ರು. ಹರ್ಷವರ್ಧನ್ ಅವರ ಮಹತ್ವದ ಘಟ್ಟವೇನೆಂದರೆ ನಳಂದ ವಿಶ್ವವಿದ್ಯಾಲಯ. ಹರ್ಷವರ್ಧನ್ ಅವರು ಕೇವಲ ರಾಜನಲ್ಲ, ಜ್ಞಾನದ ಆರಾಧಕನಾಗಿದ್ದರು. ನಳಂದದ ಸಾವಿರಾರು ವಿದ್ಯಾರ್ಥಿಗಳು ಮತ್ತು ಗುರುಗಳಿಗೆ ಉಚಿತ ಶಿಕ್ಷಣ ಮತ್ತು ಊಟಕ್ಕಾಗಿ ಅವರು ನೂರಾರು ಹಳ್ಳಿಗಳ ಆದಾಯವನ್ನೇ ಮೀಸಲಿಟ್ಟಿದ್ದರು. ಅಲ್ಲಿ ಬೃಹತ್ ಗ್ರಂಥಾಲಯಗಳಿದ್ದವು ಮತ್ತು ದೇಶ ವಿದೇಶದ ವಿದ್ಯಾರ್ಥಿಗಳು ಚರ್ಚೆಗಳು ಭಾರತವನ್ನು ಜಗದ್ಗುರುವನ್ನಾಗಿ ಮಾಡಿತ್ತು. ಧರ್ಮದ ವಿಷಯಕ್ಕೆ ಬಂದರೆ ಹರ್ಷವರ್ಧನ್ ಅವರು ಆರಂಭದಲ್ಲಿ ಶಿವನ ಭಕ್ತರಾಗಿರುತ್ತಾರೆ. ಕಾಲಕ್ರಮೇಣ ಬೌದ್ಧ ಧರ್ಮದ ಕಡೆಗೆ ಆಕರ್ಷಿತರಾಗಿರುತ್ತಾರೆ. ಪ್ರತಿ 5 ವರ್ಷಕ್ಕೊಮ್ಮೆ ಪ್ರಯಾಗದಲ್ಲಿ ಅವರು ನಡೆಸುತ್ತಿದ್ದ ಮಹಾಮೋಕ್ಷದ ಪರಿಷತ್ತು ಒಂದು ಅದ್ಭುತ ಕತೆ. ಅಲ್ಲಿ ಅವರು ತನ್ನ ಬಳಿ ಇದ್ದ ಬಟ್ಟೆ ಆಭರಣಗಳನ್ನೆಲ್ಲ ದಾನ ಮಾಡಿ ಕೊನೆಗೆ ತನ್ನ ತಂಗಿಯಿಂದ ಹಳೆಯ ಬಟ್ಟೆಗಳನ್ನು ಪಡೆದು ಧರಿಸುತ್ತಿದ್ದರು. ಇಂಥ ದಾನಶೀಲ ರಾಜ ಇತಿಹಾಸದಲ್ಲೇ ಅಪರೂಪ. ಸಾಮಾನ್ಯವಾಗಿ ರಾಜರು ಯುದ್ಧದ ಕಥೆಗಳಿಂದ ಗುರುತಿಸಿಕೊಳ್ಳುತ್ತಾರೆ, ಆದರೆ ಹರ್ಷವರ್ಧನ್ ಅವರು ಇತಿಹಾಸದಲ್ಲಿ ಉಳಿಯುವುದು ತನ್ನ ಕೈಯಲ್ಲಿದ್ದ ಲೇಖನಿಯಿಂದ ಕೂಡ ಹೌದು. ಅವರು ಕೇವಲ ಕವಿಗಳಿಗೆ ಆಶ್ರಯ ನೀಡಿದ ರಾಜನಲ್ಲ, ಬದಲಿಗೆ ಸ್ವತಃ ಅದ್ಭುತ ನಾಟಕಗಾರನಾಗಿದ್ದರು. ಅವರು ಸಂಸ್ಕೃತದಲ್ಲಿ ಬರೆದ ಈ 3 ಪ್ರಸಿದ್ಧ ನಾಟಕಗಳೆಂದರೆ ಪ್ರಿಯದರ್ಶಿಕ, ರತ್ನಾವಳಿ ಮತ್ತು ನಾಗನಂದ. ವಿಶೇಷವಾಗಿ ನಾಗನಂದ ನಾಟಕದಲ್ಲಿ ಹರ್ಷವರ್ಧನ್ ಅವರು ಜೀಮೋಹತವಾನವೆಂಬ ರಾಜಕುಮಾರನು ಹಾವಿನ ಪ್ರಾಣ ಉಳಿಸಲು ತನ್ನ ದೇಹವನ್ನೇ ಬಲಿ ಕೊಡುವ ಕತೆ ಹೇಳುತ್ತಾನೆ. ಇದು ಹರ್ಷವರ್ಧನ್ ಅವರ ಅಹಿಂಸೆ ಮತ್ತು ತ್ಯಾಗದ ಗುಣಗಳನ್ನು ಪ್ರತಿಬಿಂಬಿಸುತ್ತದೆ. ಇದೇ ಸಮಯದಲ್ಲಿ ಜ್ಞಾನದ ಹಸಿವಿನಿಂದ ಚೀನಾದಿಂದ ಸಾವಿರಾರು ಮೈಲಿ ನಡೆದು ಬಂದ ಒಬ್ಬ ಪ್ರವಾಸಿ ಹರ್ಷವರ್ಧನ ಆಸ್ಥಾನಕ್ಕೆ ತಲುಪುತ್ತಾನೆ. ಅವರೇ ಹುಯೆನ್ ತ್ಸಾಂಗ್. ಇವರಿಬ್ಬರ ಭೇಟಿ ಒಂದು ಅದ್ಭುತದ ಒಡನಾಟಕ್ಕೆ ಸಾಕ್ಷಿಯಾಗುತ್ತದೆ. ಹರ್ಷವರ್ಧನ ಅವರು ಹುಯೆನ್ ತ್ಸಾಂಗ್ನನ್ನು ಎಷ್ಟು ಗೌರವಿಸುತ್ತಿದ್ದರೆಂದರೆ ಅವರು ಗೌರವಾರ್ಥವಾಗಿ ಕನೌಜ್ನಲ್ಲಿ ಒಂದು ಬೃಹತ್ ಧಾರ್ಮಿಕ ಸಭೆಯನ್ನೇ ಆಯೋಜಿಸಿದ್ದರು. ಹುಯೆನ್ ತ್ಸಾಂಗ್ ಅವರು ತನ್ನ ಸಿಯುಕೆ ಕೃತಿ ಎಂಬ ಪುಸ್ತಕದಲ್ಲಿ ಹರ್ಷವರ್ಧನ್ ಅವರ ಕಾಲದ ಭಾರತದ ವೈಭವವನ್ನು ಬಣ್ಣಿಸಿದ್ದಾರೆ. ಹರ್ಷವರ್ಧನ್ ಅವರ ರಾಜ್ಯದಲ್ಲಿ ಕಳ್ಳತನದ ಭಯವಿರಲಿಲ್ಲ, ಜನರು ಸತ್ಯವಂತರಾಗಿದ್ದರು ಮತ್ತು ರಾಜನನ್ನು ಪ್ರಜೆಗಳಿಗಾಗಿ ಹಗಲಿರುಳು ಶ್ರಮಿಸುತ್ತಿದ್ದರು ಎಂದು ಅವರು ದಾಖಲಿಸಿದ್ದಾರೆ. ಹೀಗೆ ಹರ್ಷವರ್ಧನ್ ಅವರ ಸಾಹಿತ್ಯ ಮತ್ತು ಪ್ರವಾಸದ ಮೂಲಕ ಭಾರತದ ಕೀರ್ತಿಯನ್ನು ವಿಶ್ವಾದ್ಯಂತ ಹರಡಿಸಲಾಗಿತ್ತು. ಆಗಲೂ ಕಾಲದ ನಿಯಮಿತದಂತೆ ಪ್ರತಿ ಉದಯಕ್ಕೂ ಒಂದು ಅಸ್ತಮ ವಿದ್ಯೆ ಇರುತ್ತದೆ. ಸುಮಾರು 41 ವರ್ಷಗಳ ಕಾಲ ಇಡೀ ಉತ್ತರ ಭಾರತವನ್ನು ಸುಭೀಕ್ಷಿತವಾಗಿ ಆಳಿದ ಹರ್ಷವರ್ಧನ್ ಅವರು ಕ್ರಿಸ್ತ ಶಕ 647ರಲ್ಲಿ ಈ ಹಲೋಕ ತ್ಯಜಿಸುತ್ತಾರೆ. ಆದರೆ ಅವರು ನಿರ್ಗಮಿಸಿದ್ದು ಕೇವಲ ಒಬ್ಬ ರಾಜನ ಅಂತ್ಯವಾಗಿರಲಿಲ್ಲ, ಅದು ಒಂದು ಬಲಿಷ್ಠ ಏಕೃತ ಭಾರತದ ಕೊನೆಯ ಪರ್ವವಾಗಿತ್ತು. ಹರ್ಷವರ್ಧನನಿಗೆ ಉತ್ತರಾಧಿಕಾರಿಗಳಿಲ್ಲದ ಕಾರಣ ಅವರು ಕಟ್ಟಿದ್ದ ಆ ವಿಶಾಲ ಸಾಮ್ರಾಜ್ಯವು ಅವರ ಮರಣದ ನಂತರ ಚೂರು ಚೂರಾಗಿ ಹೋಯಿತು. ಆದರೆ ಇತಿಹಾಸವು ಹರ್ಷವರ್ಧನನ್ನು ನೆನಪಿಟ್ಟುಕೊಳ್ಳುವುದು ಕೇವಲ ಅವರು ಗೆದ್ದ ಯುದ್ಧಗಳಿಂದಲ್ಲ, ಬದಲಿಗೆ ಅವರು ತೋರಿದ ಮಾನವೀಯತೆಗಾಗಿ. ಗುಪ್ತ ಸಾಮ್ರಾಜ್ಯದ ನಂತರ ಕುಸಿದು ಹೋಗಿದ್ದ ಭಾರತದ ಸಂಸ್ಕೃತಿಯನ್ನು ಮತ್ತೆ ಎತ್ತಿ ಹಿಡಿದ ಹರ್ಷವರ್ಧನ್ ಅವರು ಕಟ್ಟಿದ್ದ ಶಾಲೆಗಳು, ಆಶ್ರಯ ನೀಡಿದ ವಿದ್ವಾಂಸರು ಮತ್ತು ಅವರು ಹರಡಿದ ಜ್ಞಾನದ ಬೆಳಕನ್ನು ಭಾರತದ ಇತಿಹಾಸದಲ್ಲಿ ಅವರನ್ನು ಪ್ರಾಚೀನ ಭಾರತದ ಕೊನೆಯ ಮಹಾಚಕ್ ಎಂಬ ಸ್ಥಾನದಲ್ಲಿ ಪ್ರತಿಷ್ಠಾಪಿಸುತ್ತೇವೆ. ಹರ್ಷವರ್ಧನ್ ಅವರ ಕತೆ ನಮಗೆ ಕಲಿಸುವುದು ಒಂದೇ: ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಧೈರ್ಯಗೆಡದೆ ಜ್ಞಾನ ಮತ್ತು ಧರ್ಮದ ಹಾದಿಯಲ್ಲಿ ನಡೆದರೆ ಕಾಲವು ನಮ್ಮ ಹೆಸರನ್ನು ಎಂದಿಗೂ ಮರೆಯುವುದಿಲ್ಲ. ಈ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.